ಕೇಸರಿ ಶಾಲ್ಗೆ ಸರ್ಕಾರ ಕೋಕ್, ಹಿಜಾಬ್ಗೆ ಗ್ರೀನ್ ಸಿಗ್ನಲ್. ಸರ್ಕಾರದ ನಿರ್ಧಾರಕ್ಕೆ ಅಸಮಾಧಾನ ಹೊರಹಾಕಿದ ರುಪ್ಸಾ. ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಶನಿವಾರ ಜಟಾಪಟಿ ಹೆಚ್ಚಾಗಿದ್ದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ವಿಚಾರವಾಗಿ ಹೊಸ ಆದೇಶವನ್ನು ಹೊರಡಿಸಿದೆ. ಹೌದು, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲೆಗೆ ಬ್ರೇಕ್ ಹಾಕಿ ಹಿಜಾಬ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಶನಿವಾರ ಪೇಟ, ಟರ್ಬನ್, ಪವಿತ್ರದಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಧರಿಸಲು ಅವಕಾಶ ನೀಡಲಾಗಿದ್ದು, ಖಾಸಗಿ ಶಾಲಾ ಒಕ್ಕೂಟ ಅಸಮಾಧಾನ ಹೊರಹಾಕಿದೆ. ಹಿಜಾಬ್ ಸಂಬಂಧ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶ ಅಸಂಬದ್ಧವಾಗಿದೆ. ಈ ಆದೇಶದಿಂದ ಸಮಾನತೆಯನ್ನ ತೋರಿಸುವುದಿಲ್ಲ. ಶಾಲೆಗಳಲ್ಲಿ ಸಮವಸ್ತ್ರ ಬಳಸುವುದು ಒಳ್ಳೆಯದು. ಹಾಗಾಗಿ ಈ ಆದೇಶವನ್ನ ವಾಪಸ್ ಪಡೆಯಬೇಕು ಎಂದು ರುಪ್ಸಾ ಸಂಘಟನೆಯಿಂದ ಶಿಕ್ಷಣ ಇಲಾಖೆಗೆ ಒತ್ತಾಯ ಮಾಡಿದೆ. ನಮಸ್ಕಾರ. ಶಿಕ್ಷಣ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಮವಸ್ತ್ರ ವಿಚಾರವಾಗಿ ಧರ್ಮಾಧಾರಿತವಾಗಿ ಯಾವ ಧರ್ಮಗಳನ್ನು ಅವರು ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿರೋದು ನಿಜವಾಗ್ಲೂ ಕೂಡ ಅಸಂಬದ್ಧ ಹೇಳಿಕೆ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಮೊದಲಿಂದಲೂ ಸಮವಸ್ತ್ರ ಸರ್ಕಾರನೇ ಮಾಡಿದೆ. ಸಮವಸ್ತ್ರ ಈಗ ನೀವು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ ಸಮವಸ್ತ್ರ ಒಂದೇ ರೀತಿ ಹಾಕ್ಕೊಡ್ತಾ ಇದ್ದಾರೆ. ಅಲ್ಲಿ ಧರ್ಮ ಒಂದು ವಿಂಗಡಣೆ ಮಾಡಿಬಿಟ್ರೆ ಮುಸ್ಲಿಮ್ಸು ಹಿಜಾಬ್ ಹಾಕೋದು, ಹಿಂದೂ ಹೆಣ್ಮಕ್ಳು ಗಂಡು ಮಕ್ಕಳು ನಾವು ರಾಮನ ಭಕ್ತರು ಅಂತ ಹೇಳಿ ಲುಂಗಿ ಉಟ್ಕೊಂಡು ಟವಲ್ ಹಾಕ್ಕೊಂಬರೋದಾಗಲಿ, ಅಥವಾ ಲಂಬಾಣಿ ಮಕ್ಕಳು ಲಂಬಾಣಿ ಡ್ರೆಸ್ ಹಾಕ್ಕೊಂಬರಲ್ಲ, ಕ್ರಿಶ್ಚಿಯನ್ ಮಕ್ಕಳು ಕ್ರಿಶ್ಚಿಯನ್ ಡ್ರೆಸ್ಸು ವೈಟ್ ಡ್ರೆಸ್ ಹಾಕ್ಕೊಂಡ್ಬರಲಿ, ಇದೆಲ್ಲ ಆಗುತ್ತಾ? ಇದು ಸಮಾನತೆಯನ್ನು ತೋರಿಸ್ದಂಗೆ ಆಗುತ್ತಾ? ಮಕ್ಕಳಲ್ಲಿ ನಾವು ಭೇದವನ್ನು ಮಾಡ್ದಂಗೆ ಆಗಲಿಲ್ವಾ? ನಾವು ಯಾವತ್ತೂ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಅಂದರೆ ಸಮವಸ್ತ್ರ ಮೊದಲಿಂದಲೂ ಪಾಲನೆ ಮಾಡ್ಕೊಂಡ್ಬಂದಿರೋದು ಒಳ್ಳೆಯದು. ಅವರವರ ಧರ್ಮದಲ್ಲಿ ಅವರ ಮನೆಗಳಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡಲಿ. ಎಲ್ಲ ಧರ್ಮದವರು ಅಷ್ಟೇ, ಅದು ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಅವ್ರವ್ರ ಧರ್ಮವನ್ನು ಅವ್ರ ಮನೆಗಳಲ್ಲಿ ಅವ್ರ ಸಮಾಜದಲ್ಲಿ ಅವರು ನಡೆಸ್ಕೊಂಡು ಹೋಗಲಿ. ಆದರೆ ಶಾಲಾ ವಿಚಾರ ಬಂದಾಗ ಶಾಲೆಗಳಲ್ಲಿ ಸಮವಸ್ತ್ರ ಖಂಡಿತ ಕಡ್ಡಾಯಗೊಳಿಸೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಲ್ಲಿ ನಾವು ಭಿನ್ನತೆಯನ್ನು ಕಾಣಬಾರ್ದು, ಮಕ್ಕಳಲ್ಲಿ ಅವುಗಳಲ್ಲಿ ಹುಡುಕು ಬರಬಾರ್ದು. ಮನಸ್ಸಿನಲ್ಲಿ ಅದು ಬರಬಾರ್ದು ಅಂದರೆ ಸಮವಸ್ತ್ರನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಇದು ಖಂಡಿತ ಇದನ್ನು ವಾಪಸ್ ತಗೋಬೇಕು. ಈ ಹೇಳಿಕೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು. ಒಟ್ನಲ್ಲಿ ಶಿಕ್ಷಣ ಇಲಾಖೆ ಸಮವಸ್ತ್ರ ಸಂಬಂಧ ಹೊಸ ಆದೇಶವನ್ನ ಹೊರಡಿಸಿದ್ದು ಕೆಲ ಸಂಘಟನೆಗಳ ಕೆಂಗಣಿಗೆ ಗುರಿಯಾಗಿದೆ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ದಂಗಲ್ ಶುರುವಾಗುತ್ತಾ ಎಂಬ ಅನುಮಾನ ಮೂಡ್ತಾ ಇದ್ದು, ಸರ್ಕಾರ ಈ ನಿರ್ಧಾರವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.